ಓಂ ಗಣೇಶಾಯ ನಮಃ. ನನ್ನ ಪ್ರೀತಿಯ ವೀಕ್ಷಕ ಮಹಾಶಯರಿಗೆ ನಿಮ್ಮೆಲ್ಲರ ನೆಚ್ಚಿನ ಜೀವನ ಜ್ಯೋತಿ ವಾಹಿನಿಗೆ ಭಕ್ತಿಪೂರ್ವಕ ಸ್ವಾಗತ. ಕರ್ಕಾಟಕ ರಾಶಿಯವರೇ, ದಯವಿಟ್ಟು ಇಂದಿನ ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ. ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ನೀವು ಅನುಭವಿಸಿದ ಕಷ್ಟ, ತಿಂದ ಅವಮಾನ ಮತ್ತು ರಾತ್ರಿ ಹೊತ್ತು ದಿಂಬಿಗೆ ಮುಖವೊತ್ತಿ ಸುರಿಸಿದ ಕಣ್ಣೀರಿಗೆಲ್ಲ ಆ ಭಗವಂತ ಈಗ ಒಂದು ಶಾಶ್ವತವಾದ ಪರಿಹಾರವನ್ನು ನೀಡುತ್ತಿದ್ದಾನೆ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ನಿಖರವಾದ ಲೆಕ್ಕಾಚಾರಗಳ ಪ್ರಕಾರ ಈ 2026ನೇ ಇಸವಿಯು ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅಧ್ಯಾಯವನ್ನು ಬರೆಯಲು ಸಜ್ಜಾಗಿದೆ. ನಿಮ್ಮ ಹಣೆಬರಹವೇ ಬದಲಾಗುವ, ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಅದ್ಭುತವಾದ ಮಹಾರಾಜಯೋಗ ಈಗ ನಿಮಗೆ ಒಲಿದು ಬಂದಿದೆ. ವೀಕ್ಷಕರೇ, ನಿಮ್ಮ ಎದೆ ಮುಟ್ಟಿಕೊಂಡು ಪ್ರಾಮಾಣಿಕವಾಗಿ ಹೇಳಿ, ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನ ಹೇಗಿತ್ತು? ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕಷ್ಟಪಟ್ಟರೂ, ಹಗಲಿರುಳು ಬೆವರು ಸುರಿಸಿದರೂ ನಿಮ್ಮ ಕೈಗೆ ತಕ್ಕ ಪ್ರತಿಫಲ ಸಿಗುತ್ತಿರಲಿಲ್ಲ ಅಲ್ವಾ? ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿರಲಿಲ್ಲ. ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ನೀವು ಅಕ್ಷರಶಃ ಹೈರಾಣಾಗಿ ಹೋಗಿದ್ದೀರಿ. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀರಿ, ಆದರೆ ಕೊನೆಗೆ ನಿಮಗೆ ಸಿಕ್ಕಿದ್ದು ಮಾತ್ರ ದ್ರೋಹ ಮತ್ತು ನಿರಾಸೆ. ಆದರೆ ಕರ್ಕಾಟಕ ರಾಶಿಯವರೇ, ಈಗ ಒಂದು ದೀರ್ಘವಾದ ಉಸಿರು ತೆಗೆದುಕೊಳ್ಳಿ. ಆ ನಿಮ್ಮ ಕಷ್ಟದ ದಿನಗಳು ಮುಗಿದಿವೆ. ಈ 2026ರಲ್ಲಿ ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿಗಳ ಅದ್ಭುತ ಸಂಚಾರ ಆರಂಭವಾಗಿದ್ದು, ನಿಮ್ಮ ಮುಚ್ಚಿದ್ದ ಅದೃಷ್ಟದ ಬಾಗಿಲುಗಳು ಈಗ ಕೀಲಿಕೈ ಇಲ್ಲದೆಯೇ ತೆರೆದುಕೊಳ್ಳುತ್ತಿವೆ. ಈಗ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬರೋಣ. ಇಷ್ಟು ದಿನ ನಿಮ್ಮನ್ನು ಯಾರು ಕಡೆಗಣಿಸಿದ್ದರೋ, ಯಾರು ನಿಮ್ಮ ಬಳಿ ಏನೂ ಇಲ್ಲ ಎಂದು ಮೂದಲಿಸಿದ್ದರೋ ಅವರೇ ಬಾಯಿ ಮೇಲೆ ಬೆರಳಿಡುವಂತೆ ನೀವು ಆರ್ಥಿಕವಾಗಿ ಎತ್ತರಕ್ಕೆ ಬೆಳೆಯಲಿದ್ದೀರಿ. ಎಲ್ಲಿಂದಲೋ ಬರಬೇಕಾಗಿದ್ದ, ಇನ್ನು ಬರುವುದೇ ಇಲ್ಲ, ಅದು ಮುಳುಗಿಯೇ ಹೋಯಿತು ಎಂದು ನೀವು ಆಸೆ ಬಿಟ್ಟಿದ್ದ ಲಕ್ಷಾಂತರ ರೂಪಾಯಿ ಹಣ ದಿಢೀರನೆ ಒಂದು ಪವಾಡದಂತೆ ನಿಮ್ಮ ಕೈ ಸೇರಲಿದೆ. ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದವರಿಗೆ ಅನಿರೀಕ್ಷಿತ ಮೂಲಗಳಿಂದ ಹಣದ ಹರಿವು ಉಂಟಾಗಿ ಎಲ್ಲಾ ಸಾಲಗಳಿಂದ ಶಾಶ್ವತ ಮುಕ್ತಿ ಸಿಗಲಿದೆ. ಉದ್ಯೋಗದಲ್ಲಿರುವವರಿಗೆ ಇದು ನಿಜಕ್ಕೂ ಸುವರ್ಣಕಾಲ. ನಿಮ್ಮ ಟ್ಯಾಲೆಂಟ್ಗೆ ಕಚೇರಿಯಲ್ಲೇ ಅಕ್ಷರಶಃ ಚಿನ್ನದ ಬೆಲೆ ಸಿಗಲಿದೆ. ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸುತ್ತಿದ್ದ ಮೇಲಾಧಿಕಾರಿಗಳೇ ನಿಮ್ಮನ್ನು ಹುಡುಕಿಕೊಂಡು ಬಂದು ಪ್ರಮೋಷನ್ ನೀಡಲಿದ್ದಾರೆ. ಇನ್ನು ಸ್ವಂತ ಬಿಸ್ನೆಸ್ ಅಥವಾ ವ್ಯಾಪಾರ ಮಾಡುತ್ತಿರುವ ಕರ್ಕಾಟಕ ರಾಶಿಯವರಿಗೆ ಹೊಸ ಹೂಡಿಕೆದಾರರು ಸಿಗಲಿದ್ದು ನಿಮ್ಮ ಲಾಭ ದುಪ್ಪಟ್ಟಾಗಲಿದೆ. ಸಮಾಜದಲ್ಲಿ ನಿಮಗೆ ಸಿಗಬೇಕಾದ ಗೌರವ, ಅಂತಸ್ತು ಮತ್ತು ಸನ್ಮಾನ ಇಂದಿನಿಂದ ನಿಮ್ಮದಾಗಲಿದೆ. ಕರ್ಕಾಟಕ ರಾಶಿಯವರೇ, ಇಲ್ಲೊಂದು ಕಹಿ ಸತ್ಯವನ್ನು ನೀವು ಅರಗಿಸಿಕೊಳ್ಳಲೇಬೇಕು. ನಿಮ್ಮ ಜೀವನದಲ್ಲಿ ನೀವು ಸೋಲಲು, ನಿಮಗೆ ಅಡೆತಡೆಗಳು ಬರಲು ಕಾರಣ ಹೊರಗಿನ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ನಿಮ್ಮ ಆಪ್ತರೇ ಆಗಿದ್ದಾರೆ. ಹೌದು, ನಿಮ್ಮ ಮುಂದೆಯೇ ಸಿಹಿಯಾಗಿ ನಗುನಗುತ್ತಾ ಮಾತನಾಡಿ ನಿಮ್ಮ ಮನೆಯ ಉಪ್ಪನ್ನೇ ತಿಂದು ನಿಮ್ಮ ಬೆನ್ನ ಹಿಂದೆ ವಿಷಕಾರುವ 3 ಪ್ರಬಲ ಗುಪ್ತ ಶತ್ರುಗಳು ನಿಮ್ಮ ಸುತ್ತಮುತ್ತಲಿದ್ದಾರೆ. ನಿಮ್ಮ ಪ್ರಗತಿಯನ್ನು, ನಿಮ್ಮ ಕುಟುಂಬದ ನೆಮ್ಮದಿಯನ್ನು ಕಂಡು ಇವರು ಅಕ್ಷರಶಃ ಹೊಟ್ಟೆಕಿಚ್ಚು ಪಡುತ್ತಿದ್ದಾರೆ. ಹಾಗಾದರೆ ಇವರಿಂದ ಪಾರಾಗುವುದು ಹೇಗೆ? ಬಹಳ ಸರಳ. ಮೌನವೇ ನಿಮ್ಮ ದೊಡ್ಡ ಅಸ್ತ್ರವಾಗಬೇಕು. ನಿಮ್ಮ ಮುಂದಿನ ಯಾವುದೇ ಭವಿಷ್ಯದ ಪ್ಲಾನ್ಗಳನ್ನು, ಹಣಕಾಸಿನ ವಿಚಾರವನ್ನು ಅಥವಾ ಹೊಸ ಕೆಲಸದ ಗುಟ್ಟನ್ನು ದಯವಿಟ್ಟು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಕೆಲಸ ಪೂರ್ಣವಾಗುವವರೆಗೂ ನಿಮ್ಮ ತುಟಿ ಬಿಚ್ಚಬೇಡಿ. ಈ ಜಾಗರೂಕತೆಯೇ ಇಂದಿನಿಂದ ನಿಮ್ಮ ಶ್ರೀರಕ್ಷೆಯಾಗಲಿದೆ. ನಿಮ್ಮ ಯಶಸ್ಸೇ ಆ ಶತ್ರುಗಳಿಗೆ ನೀವು ಕೊಡುವ ಅತಿದೊಡ್ಡ ಪೆಟ್ಟಾಗಬೇಕು. ನಿಮ್ಮ ಈ ರಾಜಯೋಗವನ್ನು ಮತ್ತಷ್ಟು ಪ್ರಬಲಗೊಳಿಸಲು ಮತ್ತು ಕುಬೇರನ ಕೃಪೆಗೆ ಪಾತ್ರರಾಗಲು ನಮ್ಮ ಜೀವನ ಜ್ಯೋತಿ ವಾಹಿನಿಯು ತಿಳಿಸುವ ಈ ವಿಶೇಷ ದೈವಿಕ ಪರಿಹಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಸಮಯವನ್ನು ನಿಮ್ಮ ಪರವಾಗಿ ತಿರುಗಿಸಲು ಮನೆಯಿಂದ ಹೊರಗೆ ಹೋಗುವಾಗ ಅಥವಾ ಯಾವುದೇ ಶುಭ ಕಾರ್ಯಗಳಿಗೆ ಹೋಗುವಾಗ ನಿಮ್ಮ ಕೈಗೆ ಒಂದು ಸುಂದರವಾದ ಮತ್ತು ನೋಡಲು ದುಬಾರಿ ಎನಿಸುವ ಕೈಗಡಿಯಾರವನ್ನು ಕಡ್ಡಾಯವಾಗಿ ಧರಿಸುವುದನ್ನು ರೂಢಿಸಿಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸುತ್ತದೆ ಮತ್ತು 4 ದಿಕ್ಕುಗಳಿಂದಲೂ ಲಕ್ಷ್ಮಿಯು ನಿಮ್ಮತ್ತ ಧಾವಿಸಿ ಬರುವಂತೆ ಮಾಡುತ್ತದೆ. ಜೊತೆಗೆ ಯಾವಾಗಲೂ ಒಂದು ಬಿಳಿ ಬಣ್ಣದ ಕರ್ಚೀಫನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಸಾಲಬಾಧೆ ತೀರಲು ಮತ್ತು ಮನೆಯಲ್ಲಿ ಹಣ ನಿಲ್ಲಲು ಒಂದು ಮಂಗಳವಾರದ ದಿನ ಹೊಸ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಸ್ವಲ್ಪ ಬೆಲ್ಲ ಅಥವಾ ಗೋಧಿಯನ್ನು ಇಟ್ಟು ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡಿ. ಇದರಿಂದ ಸಾಕ್ಷಾತ್ ಕುಬೇರ ಮತ್ತು ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮನೆಯ ಮೇಲೆ ಸದಾ ಇರುತ್ತದೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ. ಕರ್ಕಾಟಕ ರಾಶಿಯವರೇ, ನಿಮ್ಮ ಅದೃಷ್ಟದ ಸಂಖ್ಯೆಗಳು 1, 4, 5 ಮತ್ತು 9. ಹಾಗೆಯೇ ವಾರದಲ್ಲಿ ಭಾನುವಾರ ಮತ್ತು ಸೋಮವಾರ ನಿಮಗೆ ಅತ್ಯಂತ ಶುಭದಾಯಕವಾದ ದಿನಗಳು. ಈ ದಿನಗಳಲ್ಲಿ ನೀವು ಯಾವುದೇ ಹೊಸ ಉದ್ಯಮ ಅಥವಾ ಕರಾರುಗಳನ್ನು ಪ್ರಾರಂಭಿಸಿದರೆ ಅದರಲ್ಲಿ 100ಕ್ಕೆ 100ರಷ್ಟು ಯಶಸ್ಸು ಲಭಿಸುತ್ತದೆ. ದೀರ್ಘಕಾಲದ ಮಾನಸಿಕ ಒತ್ತಡದಿಂದಾಗಿ ನಿಮ್ಮನ್ನು ಕಾಡುತ್ತಿದ್ದ ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ಈಗ ದೂರವಾಗಲಿವೆ. ಪ್ರತಿದಿನ ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ಸೂರ್ಯನಾರಾಯಣನಿಗೆ ಪ್ರಾರ್ಥನೆ ಮಾಡಿ ಮತ್ತು ಅರ್ಘ್ಯವನ್ನು ನೀಡಿ.
ಹಾಗೆಯೇ ನಿಮಗೆ ಸಮಯ ಸಿಕ್ಕಾಗ ನಿಮ್ಮ ಹತ್ತಿರದ ಯಾವುದಾದರೂ ನಾಗರಕಟ್ಟೆಗೆ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ನಾಗದೇವರಿಗೆ ಹಾಲಿನ ಅಭಿಷೇಕ ಮಾಡಿಸಿ. ಇದು ನಿಮ್ಮ ಜಾತಕದಲ್ಲಿರುವ ಸರ್ಪದೋಷಗಳನ್ನು ಸಂಪೂರ್ಣವಾಗಿ ನಿವಾರಿಸಿ ನಿಂತು ಹೋಗಿದ್ದ ಮಧುರೆ ಮಾತುಕತೆಗಳಿಗೆ ಮರುಜೀವ ನೀಡುತ್ತದೆ ಮತ್ತು ಸಂತಾನ ಭಾಗ್ಯವನ್ನು ಕರುಣಿಸುತ್ತದೆ. ದಂಪತಿಗಳ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ಮಂಜಿನಂತೆ ಕರಗಲಿವೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಸಾಧನೆ ಮಾಡಿ ನಿಮಗೆ ಹೆಮ್ಮೆ ತರಲಿದ್ದಾರೆ. ಕರ್ಕಾಟಕ ರಾಶಿಯವರೇ, ಇನ್ನು ಮುಂದೆ ಎದೆಗುಂದದೆ ಯಾರಿಗೂ ಭಯಪಡದೆ ಧೈರ್ಯವಾಗಿ ಮುಂದಡಿಯಿಡಿ. ನೀವು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಇನ್ನು ಮುಂದೆ ಯಾರನ್ನೂ ಅವಲಂಬಿಸುವ ಅಗತ್ಯವಿಲ್ಲ. ತಾಳ್ಮೆಯಿಂದ ಧರ್ಮದ ಮಾರ್ಗದಲ್ಲಿ ನಡೆದಿದ್ದಕ್ಕೆ ಈ 2026ರಲ್ಲಿ ಭಗವಂತ ನಿಮಗೆ ಅರ್ಹವಾದ ಪ್ರತಿಫಲವನ್ನು ನೀಡುತ್ತಿದ್ದಾನೆ. ಮನೆಯಲ್ಲಿ ಸದಾ ಸ್ವಚ್ಛತೆಯನ್ನು ಕಾಪಾಡಿ. ಮಹಾಲಕ್ಷ್ಮಿಯು ಸದಾ ಮಂಗಲಕರ ಮತ್ತು ಸ್ವಚ್ಛತೆ ಇರುವ ಮನೆಯಲ್ಲಿ ಮಾತ್ರ ನೆಲೆಸುತ್ತಾಳೆ. ಹಾಗೆಯೇ ಅವಕಾಶ ಸಿಕ್ಕಾಗಲೆಲ್ಲ ಹಸಿದವರಿಗೆ ಕೈಲಾದಷ್ಟು ಅನ್ನದಾನ ಮಾಡಿ. ಇದು ನಿಮ್ಮ ಪೂರ್ವಜನ್ಮದ ಪಾಪಕರ್ಮಗಳನ್ನು ಕಳೆಯುತ್ತದೆ. ವೀಕ್ಷಕರೇ, ಈ ವಿಡಿಯೋದಲ್ಲಿರುವ ಮಾಹಿತಿಯು ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಒಂದು ಹೊಸ ಭರವಸೆಯನ್ನು ಮತ್ತು ಧೈರ್ಯವನ್ನು ಮೂಡಿಸಿದೆ ಎಂದು ನಾವು ದೃಢವಾಗಿ ನಂಬಿದ್ದೇವೆ. ನಿಮ್ಮ ಇಷ್ಟ ದೇವರ ಹೆಸರನ್ನು, ಉದಾಹರಣೆಗೆ ಓಂ ನಮಃ ಶಿವಾಯ ಅಥವಾ ಜೈ ಶ್ರೀರಾಮ್ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯುವ ಮೂಲಕ ನಿಮ್ಮ ಅಚಲವಾದ ದೈವಭಕ್ತಿಯನ್ನು ವ್ಯಕ್ತಪಡಿಸಿ. ನಮ್ಮ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ, ವಿಶೇಷವಾಗಿ ಕಷ್ಟದಲ್ಲಿರುವ ಕರ್ಕಾಟಕ ರಾಶಿಯವರಿಗೆ ತಪ್ಪದೇ ಶೇರ್ ಮಾಡಿ. ಹೀಗೆಯೇ ನಿಮ್ಮ ಜೀವನವನ್ನು ಬೆಳಗುವಂತಹ, ನಿಮಗೆ ಧೈರ್ಯ ತುಂಬುವಂತಹ ಅದ್ಭುತ ಮತ್ತು ನಿಖರವಾದ ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಮತ್ತು ನಿಮ್ಮ ನೆಚ್ಚಿನ ಜೀವನ ಜ್ಯೋತಿ ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ನಿಮ್ಮೆಲ್ಲರಿಗೂ ಆ ಸರ್ವೇಶ್ವರನ ಮತ್ತು ನಾಗದೇವರ ಆಶೀರ್ವಾದ ಸದಾ ಇರಲಿ. ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ಸಿದ್ಧಿಸಲಿ ಎಂದು ಮನಃಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಓಂ ಗಣೇಶಾಯ ನಮಃ.